ನಾವು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂದರೆ ಏನು, ಪೈಥಾನ್ ಸ್ವಲ್ಪ ಬೇಸಿಕ್ ನೋಡಿದ್ವಿ, ಯಾವ ಫೀಲ್ಡಲ್ಲಿ ಯೂಸ್ ಮಾಡ್ತಾರೆ ಅಂತ ನೋಡಿದ್ವಿ. ಮತ್ತು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪೈಥಾನಲ್ಲಿ ಎಲ್ಲ ಕಾನ್ಸೆಪ್ಟ್ನ ನಾವು ನೋಡಿದ್ವಿ ಅಲ್ವಾ. ಸೆಕೆಂಡ್ ಪಿ ಯು ಸಿ ಅವ್ರಿಗೆ ಸೆಕೆಂಡ್ ಚಾಪ್ಟ್ರಲ್ಲಿ ಏನಿದೆ ಅಂತ ಹೇಳಿದ್ರೆ ಫೈಲ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಈ ಚಾಪ್ಟ್ರಲ್ಲಿ ಏನೇನೆಲ್ಲ ಕಾನ್ಸೆಪ್ಟ್ ನಾವು ಓದ್ತೀವಿ ಅಂತ ಹೇಳಿದ್ರೆ ಇಂಟ್ರೊಡಕ್ಷನ್ ಟು ಫೈಲ್ಸ್, ಟೈಪ್ಸ್ ಆಫ್ ಫೈಲ್ಸ್, ಓಪನಿಂಗ್ and closing a text file, writing to a text file, ಮತ್ತೆ reading from a text file, setting offset in a file, creating and traversing a text file and the pickle model. ನಾರ್ಮಲ್ ಆಗಿ ನಿಮಗೆ ಫೈಲ್ ಅಂದರೆ ಏನಂತ ಗೊತ್ತು. ನಾರ್ಮಲ್ ಇಂಗ್ಲೀಷ್ ಟರ್ಮ್ ಫೈಲ್ ಅಂದರೆ ನಾವು ಡೈಲಿ ಯೂಸ್ ಮಾಡೋ ಫೈಲ್ ಅಂದರೆ ಏನು, ಒಂದು ಡಾಕ್ಯುಮೆಂಟ್ಸ್ನ, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ನ ನಾವು ಫೈಲ್ ಮಾಡಿ ಒಂದು ಪ್ಲೇಸಲ್ಲಿ ಇರ್ತೀವಿ, ಕಬೋರ್ಡಲ್ಲೋ ಸೇಫ್ಟಿ ಲಾಕರಲ್ಲೋ ಇಕ್ಕಿರ್ತೀವಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ನ. ಅದನ್ನು ನಾವು ಲೇಟರ್ ಯಾವಾಗ ಬೇಕಾದರೂ ತಗೊಂಡು ಯೂಸ್ ಮಾಡ್ಕೊಬೋದು. ಸೇಮ್ ಕಾನ್ಸೆಪ್ಟ್ ಫೈಲ್ ಅಂದರೆ ಪ್ರೋಗ್ರಾಮಿಂಗಲ್ಲೂ ಅಷ್ಟೇ. ಒಂದು ಫೈಲ್ನ ಕ್ರಿಯೇಟ್ ಮಾಡ್ತೀವಿ, ಕ್ರಿಯೇಟ್ ಮಾಡಿದ್ಮೇಲೆ ಲೇಟರ್ ನಮ್ಗೆ ಯಾವಾಗ ಬೇಕೋ, ಯಾವಾಗ ನಮ್ಮ ರಿಕ್ವೈರ್ಮೆಂಟ್ ಇರುತ್ತೋ ಆವಾಗ ಆ ಫೈಲ್ನ ಓಪನ್ ಮಾಡಿ ನಾವು ಏನಾದರೂ ಆಪ್ರೇಷನ್ ಮಾಡ್ಕೊಬೋದು. ಆಪ್ರೇಷನ್ ಅಂದರೆ ಹಾಸ್ಪಿಟಲ್ ಆಪ್ರೇಷನ್ ಅಲ್ಲ, ಪ್ರೋಗ್ರಾಮಿಂಗ್ ಆಪ್ರೇಷನ್. ಲೈಕ್ ಏನಂದರೆ ಓಪನ್ ಮಾಡೋದು ಒಂದು ಫಂಕ್ಷನ್ ಅಲ್ವಾ, ಓಪನ್ ಫಂಕ್ಷನ್ ಮಾಡ್ಬೋದು. ಓಪನ್ ಮಾಡಿ ಆ ಟೆಕ್ಸ್ಟ್ ಫೈಲಲ್ಲಿ ಏನಾದರೂ ಕಂಟೆಂಟ್ನ ಆ್ಯಡ್ ಮಾಡ್ಬೋದು, ಇಲ್ಲ ಕಂಟೆಂಟ್ನ ಎಡಿಟ್ ಮಾಡ್ಬೋದು, ಆ ಕಂಟೆಂಟ್ನ ರೀಡ್ ಮಾಡೋದು, ಇದೆಲ್ಲನೂ ಮಾಡ್ಬೋದು. ಸೊ ಅದನ್ನೇ ಈ ಚಾಪ್ಟರಲ್ಲಿ ನಾವು ಫೈಲ್ ಹ್ಯಾಂಡ್ಲಿಂಗ್ ಇನ್ ಪೈಥಾನಲ್ಲಿ ನೋಡ್ತೀವಿ. ಸೊ ಇವಾಗ ಒಂದು ಫೈಲ್ ಅಂದರೆ ಏನು, ಈಗ ಒಂದು ಫೋಲ್ಡರ್ಗೆ ಹೋಗ್ತೀನಿ ನಾನು. ಒಂದು ಫೋಲ್ಡರಲ್ಲಿ ನಾನು ಒಂದು ಪಾತ್ನ ಸೆಲೆಕ್ಟ್ ಮಾಡ್ಕೊತೀನಿ. ನನಗೆ ಎಲ್ಲಿ ಸೇವ್ ಆಗಿರಬೇಕು, ನನಗೆ ಕಂಫರ್ಟಬಲ್ ಡೆಸ್ಕ್ಟಾಪೇ, ಯಾಕಂದರೆ ನಾನು ಎಲ್ಲ ಫೈಲ್ ಇದರಲ್ಲೇ ಓಪನ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಈಗ ಇಲ್ಲಿ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಸರಿ ಓಕೆ ದೊಡ್ಡದು ಮಾಡ್ಕೊತೀನಿ ರೀ, ನನಗೂ ಅರ್ಥ ಆಗುತ್ತೆ. ಸೊ ಇಲ್ಲಿ ಏನು ಮಾಡ್ತೀನಿ, ಒಂದು ಫೈಲ್ನ ಕ್ರಿಯೇಟ್ ಮಾಡ್ಕೊತೀನಿ. ಫಸ್ಟ್ ನನಗೆ ಏನು ಬೇಕು, ಒಂದು ಫೋಲ್ಡರ್ ಬೇಕು. ಫೋಲ್ಡರಲ್ಲಿ ನ್ಯೂ ಪೈಥಾನ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿ, ಈ ಪೈಥಾನ್ ಫೋಲ್ಡರ್ ಒಳಗೆ ಇನ್ನೊಂದು ಏನಾದರೂ ಒಂದು ಡಾಕ್ಯುಮೆಂಟ್ನ ನಾನು ಕ್ರಿಯೇಟ್ ಮಾಡ್ತೀನಿ. ನನಗೆ ಲೈಕ್ ಡಾಕ್ಯುಮೆಂಟ್, ವರ್ಡ್ ಡಾಕ್ಯುಮೆಂಟ್ ಬೇಕು. ಸೊ ವರ್ಡ್ ಡಾಕ್ಯುಮೆಂಟ್, ಓಕೆ ಏನೋ ಎರರ್ ತೋರಿಸ್ತಿದೆ, ನಾವು ಬೇರೆ ಡಾಕ್ಯುಮೆಂಟ್ನ ಓಪನ್ ಮಾಡ್ಕೊಳ್ಳೋಣ. ಸೊ ಓಕೆ ಟೆಕ್ಸ್ಟ್ ಡಾಕ್ಯುಮೆಂಟ್ನ ಓಪನ್ ಮಾಡ್ಕೊಳ್ಳೋಣ. ಟೆಕ್ಸ್ಟ್ ಡಾಕ್ಯುಮೆಂಟ್ ಓಪನ್ ಮಾಡಿ ಪೈಥಾನ್ ಕೋಡ್ ಅಂತ ಒಂದು ಕ್ರಿಯೇಟ್ ಮಾಡ್ಕೊತೀನಿ. ಇದು ಓಪನ್ ಮಾಡಿ ನಾನು ಯಾವುದಾದ್ರೂ ಒಂದು ಕೋಡ್ ಬರಿಬೋದು, ಏನೋ ಸುಮ್ಮನೆ ಬರೀತಿದ್ದೀನಿ. ಓಕೆ ಇದೊಂದು ಫಂಕ್ಷನ್ ಬರ್ತಿದ್ದೀನಿ, ಇದನ್ನು ಸೇವ್ ಮಾಡ್ತೀನಿ. ಸೇವ್ ಆದಮೇಲೆ ಯಾವ ಲೊಕೇಶನಲ್ಲಿರುತ್ತೆ, ನಾನು ಯಾವ ಲೊಕೇಶನಲ್ಲಿ ಆ ಫೈಲ್ನ ಪ್ಲೇಸ್ ಮಾಡಿರ್ತೀನೋ ಆ ಲೊಕೇಶನಲ್ಲಿ ನನಗೆ ಈ ಫೈಲು ಸೇವ್ ಆಗಿರುತ್ತೆ. ಓಕೆ ಇಷ್ಟು ಅರ್ಥ ಆಯಿತು. ಸೊ ಫೈಲ್ ಅಂದರೆ ಒಂದು ಲೊಕೇಶನಲ್ಲಿ ಸೇವ್ ಮಾಡಿರ್ತೀವಿ, ಅದಕ್ಕೊಂದು ನೇಮ್ ಕೊಟ್ಟು ಅದು ಆ ಲೊಕೇಶನಲ್ಲಿ ಸೇವ್ ಆಗಿರೋದ್ರಿಂದ ಲೇಟರ್ ನಾವು ಯಾವಾಗ ಬೇಕಾದರೂ ಯೂಸ್ ಮಾಡ್ಕೊಬೋದು. ಇದೇ ಆನ್ಸರ್. ಸೊ ಫೈಲ್ ಅಂದರೆ ಏನು, ಇಟ್ಸ್ ಅ ನೇಮ್ಡ್ ಲೊಕೇಶನ್ ಆನ್ ಅ secondary storage media where data are permanently stored for later access ಅಲ್ವಾ. ಫೈಲ್ ಅನ್ನೋದೇನು, ಒಂದು ನೇಮ್ಡ್ ಲೊಕೇಶನ್. ಇವಾಗ ನಾನು ಡೆಸ್ಕ್ಟಾಪಲ್ಲಿ ಈ ಫೈಲ್ನ ಸೇವ್ ಮಾಡಿದ್ದೀನಿ. ಸೊ ಸೇವ್ ಮಾಡಿ ಎಲ್ಲಿ, ಸೆಕೆಂಡರಿ ಸ್ಟೋರೇಜ್ ಅಂದರೆ ನಮಗೆ ಗೊತ್ತು. ಸೆಕೆಂಡರಿ ಸ್ಟೋರೇಜ್ ಅಂದರೆ ಏನು, ರ್ಯಾಮ್. ನಾವು ಇವಾಗ ಡ್ರೈವಲ್ಲಿ ಯೂಸ್ ಮಾಡ್ತೀವಿ, ಅದು ನಾವು ಎಲ್ಲಿ ಸ್ಟೋರ್ ಆಗಿರುತ್ತೆ, ಸೆಕೆಂಡರಿ ಸ್ಟೋರೇಜಲ್ಲಿ ಸೇವ್ ಆಗಿರುತ್ತೆ. ಸೊ ಡೇಟಾ ಆರ್ ಪರ್ಮನೆಂಟ್ಲಿ ಸ್ಟೋರ್ಡ್ ಫಾರ್ ಲೇಟರ್ ಆಕ್ಸೆಸ್. ನಾನು ಈ ಒಂದು ಫೈಲ್ನ ಕ್ರಿಯೇಟ್ ಮಾಡಿ ಯಾವಾಗ ಬೇಕಾದರೂ ನನಗೆ ರಿಕ್ವೈರ್ಮೆಂಟ್ ಇರೋವಾಗ ಓಪನ್ ಮಾಡಿ ಏನಾದರೂ ಚೇಂಜಸ್ ಮಾಡ್ಕೊಳ್ಬೋದು. ಸೊ ಇದನ್ನೇ ನಾವು ಫೈಲ್ ಅಂತ ಹೇಳ್ತೀವಿ. ಟೈಪ್ಸ್ ಆಫ್ ಫೈಲ್ ಅಂತ ಹೇಳಿದ್ರೆ 2 ಟೈಪ್ಸ್ ಆಫ್ ಫೈಲ್ ಇರುತ್ತೆ. ಒಂದು ಟೆಕ್ಸ್ಟ್ ಫೈಲ್ ಮತ್ತು ಇನ್ನೊಂದು ಬೈನರಿ ಫೈಲ್. ನಾರ್ಮಲ್ ಆಗಿ ಇವಾಗ ನಾನು ಇಲ್ಲೊಂದು ಫೈಲ್ನ ಸೇವ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಇದನ್ನು ಓಪನ್ ಮಾಡಿದ್ರೆ ಇದರಲ್ಲಿ ನನಗೆ ಕಾಣಿಸೋದು ನಾನೇನೋ ಒಂದು ಫಂಕ್ಷನ್ನ ಬರೆದಿದ್ದೀನಿ ಪೈಥಾನಲ್ಲಿ. ಇದು ನನಗೆ ಲೀನಿಯರ್ ಸರ್ಚ್ ಅಂತ ಇಂಗ್ಲೀಷಲ್ಲಿ ಅರ್ಥ ಆಗುತ್ತೆ. ಬಟ್ ಕಂಪ್ಯೂಟರ್ಗೆ ಆಸ್ ಪರ್ ಕಂಪ್ಯೂಟರ್ ಏನು ಅರ್ಥ ಮಾಡ್ಕೊಡುತ್ತೆ, ಫುಲ್ ಆ್ಯಂಡ್ ಫುಲ್ ಝೀರೋಸ್ ಆ್ಯಂಡ್ ಒನ್ಸಲ್ಲಿ. ಸೊ ಕಂಪ್ಯೂಟರ್ ಸ್ಟೋರ್ ಎವ್ರಿ ಫೈಲ್ ಆ್ಯಸ್ ಎ ಕಲೆಕ್ಷನ್ ಆಫ್ ಝೀರೋಸ್ ಆ್ಯಂಡ್ ಒನ್ಸ್ ಇನ್ ಬೈನರಿ ಫಾರ್ಮ್. ನಾನು ಟೆಕ್ಸ್ಟ್ ಬುಕ್ಕಿಂದನೇ ನಿಮಗೆಲ್ಲ ಟಾಪಿಕ್ಕು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸಿನ್ಸ್ ಅದರಿಂದ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಎಕ್ಸಾಮಲ್ಲಿ ಈ ನಾನು ಟೆಕ್ಸ್ಟ್ ಬುಕ್ಕಿಂದ ಎಕ್ಸ್ಪ್ಲೈನ್ ಮಾಡೋದ್ರಿಂದ ಪಾಯಿಂಟ್ಸ್ ಈಸಿಯಾಗಿ ಬರೆಯೋಕ್ಕೆ ಈಸಿ ಆಗುತ್ತೆ. ಮತ್ತು ಯಾರಾದರೂ ಸ್ಟ್ರಿಕ್ಟ್ ಕರೆಕ್ಷನ್ ಮಾಡೋರು ಇದ್ರೂ ಟೆಕ್ಸ್ಟ್ ಬುಕ್ ಆನ್ಸರ್ಸ್ಗೆ ನೀವು ಬರೆಯೋವಾಗ ನಿಮ್ಗೇನು ಚಿಂತೆ ಇರಲ್ಲ. ಸೊ ಓನಾಗ ಆನ್ಸರ್ ಬರಿಬೋದು, ಬಟ್ ಯು ಹ್ಯಾವ್ ಟು ರೈಟ್ ಇನ್ ಅ ಪ್ರಾಪರ್ ಸೆಂಟೆನ್ಸ್. ಅರ್ಥ ಆಯ್ತಾ. ನೆಕ್ಸ್ಟ್ ಈಗ ಟೆಕ್ಸ್ಟ್ ಫೈಲ್ ಅಂದರೆ ಏನು, ಬೈನರಿ ಫೈಲ್ ಅಂದರೆ ಏನು. ಟೆಕ್ಸ್ಟ್ ಫೈಲ್ ಅಂದರೆ ನಾನು ಹೇಳಿದ್ದೀನಿ, ಇಟ್ ಕನ್ಸಿಸ್ಟ್ ಆಫ್ ಹ್ಯೂಮನ್ ರೀಡಬಲ್ ಕ್ಯಾರೆಕ್ಟರ್ಸ್ ವಿಚ್ ಕ್ಯಾನ್ ಬಿ ಓಪನ್ ಬೈ ಎನಿ ಟೆಕ್ಸ್ಟ್ ಎಡಿಟರ್. ಎಕ್ಸಾಂಪಲ್ ನಾನು ಇಲ್ಲಿ ಕೊಟ್ಟಿದ್ದೀನಿ, ಇಲ್ಲೇನು ಕೊಟ್ಟಿದ್ದೀನಿ, ನಾನು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದೆ ಅಲ್ವಾ. ಡೆಸ್ಕ್ಟಾಪಲ್ಲಿ ಏನು ಫೋಲ್ಡರ್ ಕ್ರಿಯೇಟ್ ಮಾಡಿದೆ ಮರ್ತೋದ್ನಿ, ನ್ಯೂ ಪೈಥಾನ್ ಅಂತ ಕ್ರಿಯೇಟ್ ಮಾಡಿ ಇಲ್ಲಿ ನಾನು ಏನು ಮಾಡಿದ್ದೀನಿ, ಒಂದು ಟೆಕ್ಸ್ಟ್ ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡಿದ್ದೀನಿ. ಈ ಟೆಕ್ಸ್ಟ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡೋಕ್ಕೆ ನನಗೆ ಏನು ಬೇಕು, ನೋಟ್ ಪ್ಯಾಡ್ ಬೇಕು. ಅದೇ ಥರ ಇದನ್ನು ಓಪನ್ ಮಾಡೋಕ್ಕೆ ಏನು ಬೇಕು, ನನಗೆ ನೋಟ್ ಪ್ಯಾಡ್ ನನ್ನ ಹತ್ರ ಇರಬೇಕು. ಸೊ ಈ ಥರ ಟೆಕ್ಸ್ಟ್ ಫೈಲ್ ಏನಾದರೂ ಇದ್ದರೆ, ಇವಾಗ ವರ್ಡಲ್ಲಿ ಏನಾದರೂ ನಾನು ಬರೆದಿದ್ರೆ, ಸಪೋಸ್ ವರ್ಡ್ ಕ್ರಿಯೇಟ್ ಮಾಡಿ ನನಗೆ ವರ್ಡ್ ಸಾಫ್ಟ್ವೇರ್ ಬೇಕಾಗುತ್ತೆ ಓಪನ್ ಮಾಡೋಕ್ಕೆ. ಸೊ ಇದನ್ನು ನಾವು ಟೆಕ್ಸ್ಟ್ ಫೈಲ್ ಅಂತ ಹೇಳ್ತೀವಿ.
ಬೈನರಿ ಫೈಲ್ಸ್ ಆರ್ ಮೇಡ್ ಅಪ್ ಆಫ್ ನಾನ್ ಹ್ಯೂಮನ್ ರೀಡಬಲ್ ಕ್ಯಾರೆಕ್ಟರ್ಸ್ ಅಂಡ್ ಸಿಂಬಲ್ಸ್ ಅಂತ ಹೇಳಿದ್ರೆ ಬೈನರಿ ಫೈಲ್ಸ್ ಅಂದರೆ ಇವಾಗ ವೆಬ್ ಪೇಜಿಂದ ನಾವೇನಾದರೂ ಎನ್ಕ್ರಿಪ್ಟೆಡ್ ಫೈಲ್ಸ್ನ ಡೌನ್ಲೋಡ್ ಮಾಡಿದಾಗ ಬರೀ 0s and 1s ಇರುತ್ತೆ, ಇಲ್ಲಾಂದರೆ ಕ್ಯಾರೆಕ್ಟರ್ಸ್ ಆಗಿ ಇಲ್ಲಾಂದರೆ ಸಿಂಬಲ್ಸ್ ಆಗಿರುತ್ತೆ. ಅದನ್ನೇ ನಾವು ಬೈನರಿ ಫೈಲ್ಸ್ ಅಂತ ಹೇಳ್ತೀವಿ. ಅದು ನಮ್ಗೆ ಅರ್ಥ ಆಗಲ್ಲ, ಬಟ್ ಆಸ್ ಪರ್ ಸಿಸ್ಟಮ್ಗೆ ಅರ್ಥ ಮಾಡ್ಕೊಳ್ಳುತ್ತೆ. ಅದನ್ನು ನಾವೇನು ಹೇಳ್ತೀವಿ, ನಾನ್ ಹ್ಯೂಮನ್ ರೀಡಬಲ್ ಕ್ಯಾರೆಕ್ಟರ್ ಅಂಡ್ ಸಿಂಬಲ್. ಸೊ ಅದಕ್ಕೆ ಪರ್ಟಿಕ್ಯುಲರ್ ನಮಗೆ ಪ್ರೋಗ್ರಾಮ್ದು ಆಕ್ಸೆಸ್ ಇಟ್ ಕಂಟೆಂಟ್ ಅಂತ ಹೇಳಿದ್ರೆ ಆ ಒಂದು ಫೈಲ್ನ ಓಪನ್ ಮಾಡೋಕ್ಕೆ ನಮಗೆ ಒಂದು ಆ 0s and 1s ಏನು ಬೈನರಿ ಫೈಲ್ ಇರುತ್ತೋ ಆ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಪ್ರೋಗ್ರಾಮ್ನ ಓಪನ್ ಮಾಡೋಕ್ಕೆ ಸ್ಪೆಸಿಫಿಕ್ ಅಂತ ಹೇಳಿದ್ರೆ ಇಮೇಜ್ ವಿಡಿಯೋ ತಗೊಳ್ಬೋದು. ಇವಾಗ ಒಂದು ಸಿಸ್ಟಮಲ್ಲಿ ನಾವು ವಿಡಿಯೋನ ಡೌನ್ಲೋಡ್ ಮಾಡ್ತೀವಿ ಅಂತ ಹೇಳಿದ್ರೆ ಆ ವಿಡಿಯೋ ಓಪನ್ ಮಾಡೋಕ್ಕೆ ಒಂದು ನಮಗೆ ವಿಡಿಯೋ ಪ್ಲೇಯರ್ ಇರಬೇಕು ಅಲ್ವಾ. ಫೋನಲ್ಲಿ ತಗೊಂಡ್ರೆ MX ಪ್ಲೇಯರ್ ಆಗಿರಲಿ, ವಿಡಿಯೋ ಪ್ಲೇಯರ್ ಆಗಿರಲಿ ನಮಗೆ ಬೇಕು. ಅದೇ ಥರ ಸಿಸ್ಟಮಲ್ಲೂ ನಾವೇನಾದರೂ ಇಮೇಜ್ ಆರ್ ವಿಡಿಯೋ ಇದ್ದರೆ ಆ ಪರ್ಟಿಕ್ಯುಲರ್ ಆಗಿ ಒಂದು ಸಾಫ್ಟ್ವೇರ್ ನಮ್ಗೆ ಇರಬೇಕು, ಯಾಕಂದರೆ ಅದನ್ನು ಓಪನ್ ಮಾಡಿ ಅದನ್ನು ಆಕ್ಸೆಸ್ ಮಾಡೋಕ್ಕೆ. ಸೊ ಇದನ್ನೇ ಬೈನರಿ ಫೈಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಟೆಕ್ಸ್ಟ್ ಫೈಲ್ಗೆ ಇನ್ ಡೆಪ್ತ್ ಆಗಿ ಹೇಳಿದ್ದಾರೆ. ಸೊ ಇನ್ ಡೆಪ್ತ್ ಆಗಿ ನಾವು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಟೆಕ್ಸ್ಟ್ ಫೈಲ್ ಕ್ಯಾನ್ ಬಿ ಅಂಡರ್ಸ್ಟ್ಯಾಂಡ್ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ consist of alphabets, numbers and other special symbols. File extension will like ತರ ಇದೆ ನೋಡಿ. ಸೊ ಇದನ್ನು ನಾವೇನಂತೀವಿ, ಟೆಕ್ಸ್ಟ್ ಫೈಲ್ ಅಂತ ಹೇಳ್ತೀವಿ. ಟೆಕ್ಸ್ಟ್ ಫೈಲ್ ಮೇ ಬಿ ಎಕ್ಸ್ಟೆನ್ಷನ್ ಆಫ್ ವಾಟ್, TXT, text, PY, Python, CSV file or some example of text files like when we open a text file using text editor, notepad. ನಾನು ಆಲ್ರೆಡಿ ಹೇಳಿದೆ ಅಲ್ವಾ, ಒಂದು ಟೆಕ್ಸ್ಟ್ ಎಡಿಟರ್ನ ಟೆಕ್ಸ್ಟನ್ನು ಕಂಟೆಂಟ್ನ ಓಪನ್ ಮಾಡ್ತೀವಿ ಅಂತ ಹೇಳಿದ್ರೆ ನೋಟ್ಪ್ಯಾಡ್ ಇರಬೇಕು, ಇಲ್ಲ ವರ್ಡ್ ಫಾರ್ಮೆಟ್ ಆಫ್ ಡೇಟಾನ ಓಪನ್ ಮಾಡ್ತೀವಿ ಅಂದರೆ ವರ್ಡ್ ಮೈಕ್ರೋಸಾಫ್ಟ್ ಇರಬೇಕು. So however the file content are stored in a such a way internally rather they are stored in a sequence of bytes. ನಾನು ಹೇಳಿದೆ ಅಲ್ವಾ, ನಮಗೆ ಅದು ಟೆಕ್ಸ್ಟ್ ಅಂತ ಅರ್ಥ ಆಗುತ್ತೆ, ಬಟ್ ಕಂಪ್ಯೂಟರ್ಗೆ ಆಸ್ ಪರ್ ಕಂಪ್ಯೂಟರ್ಗೆ ಏನದು ಬೈಟ್ಸ್ ಕನ್ಸಿಸ್ಟಿಂಗ್ ಆಫ್ 0s and 1s ಇನ್ ASCII ಆರ್ ಯೂನಿಕ್ ಕೋಡ್ ಅಲ್ವಾ. ಸಿಸ್ಟಮ್ ಆಸ್ ಪರ್ ಸಿಸ್ಟಮ್ಗೆ ಏನು ಅರ್ಥ ಆಗುತ್ತೆ, 0s and 1s. So any other encoding scheme, the value of each character of the text stored as a byte. So by opening a text file, the text editor ನೋಡಿ ಇಂಪಾರ್ಟೆಂಟ್, ಈ ಪಾಯಿಂಟ್ನ ನೀವು ಬರಿಬೋದು. ಟೆಕ್ಸ್ಟ್ ಎಡಿಟರ್ ಟ್ರಾನ್ಸ್ಲೇಟ್ಸ್ ದಿ ಈಚ್ ASCII values and shows as the equivalent character that is readable by the human being. ಇದು ಅರ್ಥ ಆಯ್ತಲ್ವಾ. ಇವಾಗ ಟೆಕ್ಸ್ಟ್ ಎಡಿಟರಲ್ಲಿ ನಾನೇನೋ ಒಂದು ಬರ್ತಿದ್ದೀನಿ, ಇಲ್ಲಿ ನೋಡಿ, ಇಲ್ಲೇನೋ ಒಂದು ಬರ್ತಿದ್ದೀನಿ. ಈ ಟೆಕ್ಸ್ಟ್ನ ಕ್ಲೋಸ್ ಮಾಡಿ ನಾನು ಓಪನ್ ಮಾಡೋವಾಗ ನನಗೇನಾಗುತ್ತೆ, ಇಲ್ಲಿ ಈ ಪೈಥಾನ್ ಕೂಡ ಒಂದು ಫೈಲ್ನ ಓಪನ್ ಮಾಡೋವಾಗ ಈ ಟೆಕ್ಸ್ಟ್ ಎಡಿಟರ್ ನೋಟ್ ಪ್ಯಾಡ್ ಏನು ಮಾಡುತ್ತೆ, ಟ್ರಾನ್ಸ್ಲೇಟ್ ಮಾಡುತ್ತೆ 0s and 1s ಅಲ್ಲಿ ಸ್ಟೋರ್ ಆಗಿರೋ ಕಂಟೆಂಟ್ ಸಿಸ್ಟಮ್ಗೆ. ಈ ಒಂದು ನೋಟ್ ಪ್ಯಾಡ್ ಅನ್ನೋ ಸಾಫ್ಟ್ವೇರ್ ಆಗಿರಲಿ, ಒಂದು ಪ್ರೋಗ್ರಾಮ್ ಆಗಿರಲಿ, ನೋಟ್ ಪ್ಯಾಡ್ ಅನ್ನೋ ಸಾಫ್ಟ್ವೇರ್ ಏನು ಮಾಡುತ್ತೆ, ಟ್ರಾನ್ಸ್ಲೇಟ್ ಮಾಡಿ ಇಂಗ್ಲೀಷಲ್ಲಿ ನಮಗೆ ಹ್ಯೂಮನ್ ರೀಡಬಲ್ ಕ್ಯಾರೆಕ್ಟರ್ ಆಗಿ ತೋರಿಸುತ್ತೆ. ಸೊ ಇದನ್ನೇ ನಾವು ಟೆಕ್ಸ್ಟ್ ಎಡಿಟರ್ ಅಂತ ಹೇಳ್ತೀವಿ. ಸೊ ಇವಾಗ ಅರ್ಥ ಆಯ್ತಲ್ವಾ ನಾವು ಯಾಕೆ ಟೆಕ್ಸ್ಟ್ ಎಡಿಟರ್ ಎಲ್ಲ ಯೂಸ್ ಮಾಡಬೇಕು, ವರ್ಡ್ ಯೂಸ್ ಮಾಡಬೇಕು ಅಂತ. ನೆಕ್ಸ್ಟ್ ಇದು ಒಂದ್ಸರಿ ನೋಡೋಣ. ಈಚ್ ಲೈನ್ ಆಫ್ ಅ ಟೆಕ್ಸ್ಟ್ ಫೈಲ್ ಇಸ್ ಟರ್ಮಿನೇಟೆಡ್ ಬೈ ಎ ಸ್ಪೆಷಲ್ ಕ್ಯಾರೆಕ್ಟರ್ ಕಾಲ್ಡ್ ದ ಎಂಡ್ ಆಫ್ ಲೈನ್. ಫಾರ್ ಎಕ್ಸಾಂಪಲ್ ದ ಡಿಫಾಲ್ಟ್ ಎಂಡ್ ಆಫ್ ಲೈನ್ ಕ್ಯಾರೆಕ್ಟರ್ ಇನ್ ಪೈಥಾನ್ ಈಸ್ ನ್ಯೂ ಲೈನ್ ಅಲ್ವಾ. ನ್ಯೂ ಲೈನ್ ಅಂದರೆ ನಮಗೆ ಗೊತ್ತು, ನಾವೇನಾದರೂ ಒಂದು ಸೆಂಟೆನ್ಸಲ್ಲಿ ಎಂಡಲ್ಲಿ ನಾವೇನಾದರೂ ಸ್ಲ್ಯಾಶ್ ಅನ್ನು ಕೊಟ್ಟಿದ್ರೆ ಆ ಲೈನ್ ಟರ್ಮಿನೇಟ್ ಆಗಿ ನ್ಯೂ ಲೈನ್ಗೆ ಬರುತ್ತೆ. ಸೊ ವೆನ್ ಟೆಕ್ಸ್ಟ್ ಎಡಿಟರ್ ಪ್ರೋಗ್ರಾಮ್ ಇಂಟರ್ಪ್ರೆಟರ್ ಎನ್ಕೌಂಟರ್ಸ್ ದ ASCII equivalent for the EOL character, it displays the remaining file content starting from a new line. ಅದೇ ಇವಾಗ ನಾನು ಒಂದು ಸೆಂಟೆನ್ಸ್ ಕೊಡ್ತೀನಿ ಅಂತ ಹೇಳಿದ್ರೆ ಈ ಸೆಂಟೆನ್ಸ್ನ ನಾನು ಕೊಟ್ಟು /n ಅಂತ ಏನಾದರೂ ಕೊಟ್ಟಿದ್ರೆ ಅದೇನಾಗುತ್ತೆ, ನ್ಯೂ ಲೈನ್ಗೆ ಬರುತ್ತೆ. ಇದೆಲ್ಲ ಏನು ಮಾಡುತ್ತೆ, ಆ ಟೆಕ್ಸ್ಟ್ ಎಡಿಟರ್ ಆರ್ ಪ್ರೋಗ್ರಾಮ್ ಇಂಟರ್ಪ್ರಿಟರ್ ಎನ್ಕೌಂಟರ್ಸ್ ದ ASCII equivalent ಆಫ್ ದ ಎಂಡ್ ಆಫ್ ಅ ಲೈನ್ ಕ್ಯಾರೆಕ್ಟರ್. ಆ ಒಂದು ಟೆಕ್ಸ್ಟ್ ಎಡಿಟರ್ ನಾವೇನಾದರೂ ಒಂದು ಸ್ಲ್ಯಾಶ್ ಏನಾದರೂ ಮೆನ್ಷನ್ ಮಾಡಿದರೆ ಅದನ್ನು ತಗೊಂಡು ಲೈಕ್ ನ್ಯೂ ಲೈನ್ಗೆ ಬರಬೇಕು ಅಂತ ಮೆನ್ಷನ್ ಮಾಡಿರುತ್ತೆ. ಹೇಳಿದ್ರೆ ನಾನು ಆಲ್ರೆಡಿ ಹೇಳಿದೆ, ಬೈನರಿ ಫೈಲ್ಸ್ ಆರ್ ಸ್ಟೋರ್ಡ್ ಇನ್ ಟರ್ಮ್ಸ್ ಆಫ್ ಬೈಟ್ಸ್ ವಿಚ್ ಇನ್ಕ್ಲೂಡ್ಸ್ ಲೈಕ್ 0s and 1s ಅಲ್ವಾ. 0s and 1s ಆಗಿ ಸೇವ್ ಆಗಿರುತ್ತೆ. ಸೊ ನೀವು ಒಂದು ಕ್ವೆಶನ್ ಕೇಳಬಹುದು, ಮ್ಯಾಮ್ ಬೈನರಿ ಫೈಲ್ಸ್ನ ನಮ್ಮಿಂದ ಓದೋಕ್ಕಾಗತ್ತಾ, ನಮ್ಮಿಂದ ಆಕ್ಸೆಸ್ ಮಾಡೋಕ್ಕಾಗತ್ತಾ ಅಂತ. ನಾನು ಮುಂಚೆನೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಸೊ ಬೈನರಿ ಫೈಲ್ಗೇನು ಇಮೇಜ್, ಆಡಿಯೋ ಈ ಥರ ಕಂಪ್ರೆಸ್ಡ್ ಫೈಲ್ ಈ ಥರ ಇರುತ್ತೆ ನೋಡಿ, ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. ಸೊ ಇಮೇಜ್, ಆಡಿಯೋ, ವಿಡಿಯೋ, ಕಂಪ್ರೆಸ್ಡ್ ವರ್ಷನ್ ಆಫ್ ಅದರ್ ಫೈಲ್ಸ್ ಅಂತ. ಸೊ ಇಮೇಜ್ ಅನ್ನೋದು ನಮ್ಮ ಪ್ರಕಾರ ಇಮೇಜ್ ಫಾರ್ಮೆಟ್, ಆಡಿಯೋ ಅನ್ನೋದು ಆಡಿಯೋ, ವಿಡಿಯೋ ಇದೆಲ್ಲನೂ ಏನು ಒಂದು ಡೇಟಾ, ಒಂದು ಇನ್ಫಾರ್ಮೇಷನ್. ಇಮೇಜ್ ಆಗಿದ್ರೂ ಅದೊಂದು ಇನ್ಫಾರ್ಮೇಷನ್ ಅಲ್ವಾ, ಅದೊಂದು ಡೇಟಾ. ಆಡಿಯೋ ಆಗಿದ್ರೂ ಅದೊಂದು ಡೇಟಾ. ಆ ಡೇಟಾ ಏನಾಗಿರುತ್ತೆ, ಆಸ್ ಪರ್ ಸಿಸ್ಟಮ್ಗೆ ಬೈನರಿ ಫಾರ್ಮಲ್ಲಿ ಬೈಟ್ಸ್ ಟರ್ಮಲ್ಲಿ ಸೇವ್ ಆಗಿರುತ್ತೆ. ಅದನ್ನು ನಮಗೆ ಯಾವ ಥರ ರಿಪ್ರೆಸೆಂಟ್ ಮಾಡುತ್ತೆ, ಇಮೇಜ್, ಆಡಿಯೋ, ವಿಡಿಯೋ ಅಂತ. ಯಾಕೆ ಆ ಥರ ರಿಪ್ರೆಸೆಂಟ್ ಮಾಡುತ್ತೆ, ಯಾವುದರಿಂದ ರಿಪ್ರೆಸೆಂಟ್ ಮಾಡುತ್ತೆ, ಯೂಸಿಂಗ್ ಆಫ್ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಸಾಫ್ಟ್ವೇರ್. ಇವಾಗ ಇಮೇಜು ಏನಾದರೂ ಅನ್ಫಾರ್ಮೇಟ್ ಇಮೇಜ್ ಇದ್ದರೆ ಗ್ಯಾಲರಿಯಲ್ಲಿ ಓಪನ್ ಆಗುತ್ತಾ, ಆಗಲ್ಲ. ಅದೇ ಹೇಳುತ್ತೆ ಈ ಥರ ನೀವು ಇಮೇಜ್ ಕೆನಾಟ್ ಬಿ ಸಪೋರ್ಟೆಡ್ ಅಂತ ಸ್ಪೆಸಿಫಿಕ್ ಮಾಡಿ ಹೇಳುತ್ತೆ. ಸೊ ಇದು ಅದೇ ಕಾನ್ಸೆಪ್ಟ್. ಬೈನರಿ ಫೈಲ್ಸ್ನ ಆಕ್ಸೆಸ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಸ್ಪೆಸಿಫಿಕ್ ಸಾಫ್ಟ್ವೇರ್ ಇರಬೇಕು. ಸೊ ಟು ರೀಡ್ ಆ್ಯಂಡ್ ರೈಟ್ ದ ಕಂಟೆಂಟ್ ಆಫ್ ಅ
ಬೈನರಿ ಫೈಲ್. ಆ ಒಂದು ಸ್ಪೆಸಿಫಿಕ್ ಸಾಫ್ಟ್ವೇರ್ ಇದ್ದರೆ ಮಾತ್ರ ಬೈನರಿ ಫೈಲ್ನ ಓಪನ್ ಮಾಡಿ ನಾವು ರೀಡ್ ಆದರೂ ಮಾಡ್ಬೋದು, ಕಂಟೆಂಟ್ ಆದರೂ ಚೇಂಜ್ ಮಾಡ್ಬೋದು, ಆಕ್ಸೆಸ್ ಮಾಡೋಕ್ಕೂ ಆಗುತ್ತೆ. ಸೊ ಬೈನರಿ ಫೈಲ್ಸ್ ಆಲ್ಸೋ ಸ್ಟೋರ್ಡ್ ಇನ್ ಅ ಕಂಪ್ಯೂಟರ್ ಸೀಕ್ವೆನ್ಸ್ ಆಫ್ ಬೈಟ್ಸ್. ಓಕೆ, ಅರ್ಥ ಆಯಿತು ಅನ್ಕೊಂತೀನಿ. ಇಫ್ ಯು ಹ್ಯಾವ್ ಎನಿ ಡೌಟ್ you can ask in comment section. So opening and closing a text file. In a real world application, computer programs deal with the data coming from different sources like database, CSV files, XML, JSON. ಸೊ ನಾನು ಸುಮ್ಮನೆ ಚಿಕ್ಕ ಎಕ್ಸಾಂಪಲ್ಸ್ ಆಫ್ ಈ ಫೈಲ್ಸ್ಗೆಲ್ಲ ಕೊಡ್ತೀನಿ. ಸೊ HTML ಫೈಲ್ ಅಂದರೆ ಏನೂ ಇಲ್ಲ. ಇವಾಗ ಒಂದು ವೆಬ್ಸೈಟ್ನ ತಗೊಂಡಾಗ ಇಲ್ಲಿ ನಾನು ಏನು IPL ಲೈವ್ ಸ್ಕೋರ್ ಅಂತ ನನಗೊಂದು ವೆಬ್ಸೈಟ್ ಬೇಕಷ್ಟೇ. ಇದು ಕೊಟ್ಟಾಗ ನಾನು ಏನು ಮಾಡ್ತೀನಿ, ಇದನ್ನು ಸೇವ್ ಮಾಡ್ತೀನಿ. ಇಲ್ಲಿ ನನಗೆ ಯಾವ ಥರ ಸೇವ್ ಆಗಿದೆ ಇಲ್ಲಿ ನೋಡಿ, ನಾನು ಇಲ್ಲಿ ಕೊಡ್ಬೋದು HTML ಓನ್ಲಿ ಕೊಡ್ತೀನಿ, ಇದನ್ನು ಸೇವ್ ಮಾಡ್ತೀನಿ. ಈ ಥರ ಸೇವ್ ಮಾಡಿದಾಗ ಇದೇನಾಗಿರುತ್ತೆ, HTML ಫಾರ್ಮೆಟ್ ಆಗಿ ಸೇವ್ ಆಗಿರುತ್ತೆ. ಇಟ್ ಮೀನ್ಸ್ ಇದನ್ನು ನನಗೆ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಸಾಫ್ಟ್ವೇರ್ ಇರಬೇಕು. ಇದು ಏನಿದೆ ಮೈಕ್ರೋಸಾಫ್ಟ್ ಎಡ್ಜ್ ಅಲ್ವಾ, ಇದನ್ನು ಓಪನ್ ಮಾಡಿದಾಗ ನನಗೆ ಆ ಫೈಲು ಓಪನ್ ಆಗುತ್ತೆ. ಇದೊಂದು ಫೈಲ್ ಅಲ್ವಾ, ನಾನು ಸೇವ್ ಮಾಡಿದ್ದೀನಿ. ಸೊ ಅದು ಫೈಲ್, ಅದೇನು ಎಕ್ಸ್ಟೆನ್ಷನ್ ಆಗಿರುತ್ತೆ, HTML ಎಕ್ಸ್ಟೆನ್ಷನ್ ಆಗಿರುತ್ತೆ, ವೆಬ್ ಪೇಜ್ ಎಕ್ಸ್ಟೆನ್ಷನ್ ಆಗಿರುತ್ತೆ. ಸೊ ಈ ಥರ ನಾವು ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಫೈಲ್ ಅಂದರೆ ಇದೆ ಎಕ್ಸಾಂಪಲ್ ಕ್ಲಿಯರ್ ಆಗಿ ನಾನು ಕೊಟ್ಟಿದ್ದೀನಿ. ಏನಂತ ಹೇಳಿದ್ರೆ ವೆಬ್ ಪೇಜಿಂದ ನಾವು ಡೌನ್ಲೋಡ್ ಮಾಡ್ತೀವಿ. ಯಾವ ಟೈಪ್ ಆಫ್ ಆದರೂ ಇವಾಗ ಡೇಟಾಬೇಸ್ ಇನ್ಫಾರ್ಮೇಷನ್ನ ಸೇವ್ ಮಾಡಬೇಕು ಅಂತ ಹೇಳಿದ್ರೆ ಅದು DB ಫಾರ್ಮೆಟಲ್ಲಿ ಇರುತ್ತೆ. DB ಅಂದರೆ ಡೇಟಾಬೇಸ್ ಫಾರ್ಮೆಟಲ್ಲಿ ಇರುತ್ತೆ. ಮತ್ತು ಇವಾಗ ನಾನು ಒಂದು ಫೈಲ್ನ ಡೌನ್ಲೋಡ್ ಮಾಡಿದೆ, ಅದು ಯಾವುದು HTML ಫೈಲ್. HTML ಅಂದರೆ ಏನು, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಇವಾಗ ವೆಬ್ ಪ್ರೋಗ್ರಾಮಿಂಗ್ ಅಲ್ಲ, ಆ ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡೋಕ್ಕೆ HTML ಅನ್ನೋ ಒಂದು ಲ್ಯಾಂಗ್ವೇಜ್ನ ನಾವು ಯೂಸ್ ಮಾಡ್ತಾರೆ ಡೆವಲಪರ್ಸ್. ಸೊ XML ಅಂತ ಹೇಳಿದ್ರೆ ಎಕ್ಸ್ಟೆನ್ಷನ್ ಆಫ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. JSON ಅಂತ ಹೇಳಿದ್ರೆ ಜಾವಾಸ್ಕ್ರಿಪ್ಟ್ ಆಬ್ಜೆಕ್ಟ್ ನೋಟೇಷನ್ ಅಂತ ಹೇಳ್ತೀವಿ. ಆ ಫೈಲ್ ಫಾರ್ಮೆಟ್ ಆಗಿ ಇರುತ್ತೆ. ನಲ್ಲಿ ಒಂದು ಫೈಲ್ನ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಒಂದು ಫಂಕ್ಷನ್ನ ಯೂಸ್ ಮಾಡಬೇಕು. ಏನು ಫಂಕ್ಷನ್ ಅಂತ ಹೇಳಿದ್ರೆ ಓಪನ್ ಫಂಕ್ಷನ್ನ ಯೂಸ್ ಮಾಡಿ ನಾವು ಯಾವುದೇ ಒಂದು ಫೈಲ್ನ ಓಪನ್ ಮಾಡಿ ಆ ಓಪನ್ ಮಾಡಿರೋ ಫೈಲಲ್ಲಿ ನಾವು ಏನಾದರೂ ಒಂದು ಕಂಟೆಂಟ್ನ ಕ್ರಿಯೇಟ್ ಮಾಡ್ಬೋದು, ಆರ್ ಕಂಟೆಂಟ್ನ ಎಡಿಟ್ ಮಾಡ್ಬೋದು, ಇಲ್ಲ ಬರೀ ಆ ಕಂಟೆಂಟ್ನ ವ್ಯೂ ಮಾಡ್ಬೋದು. ಸೊ ಸಿಂಟ್ಯಾಕ್ಸ್ ಏನಪ್ಪ ಅಂತ ಹೇಳಿದ್ರೆ ಫೈಲ್ ಆಬ್ಜೆಕ್ಟ್. ಸಿನ್ಸ್ ನಾನು ಏನು ಹೇಳಿದ್ದೀನಿ, ಪೈಥಾನಲ್ಲಿ ಎಲ್ಲಾನು ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ, ಎಲ್ಲಾನು ಆಬ್ಜೆಕ್ಟ್. ಈವನ್ ಮೆಥಡ್ ಅಂಡ್ ಫಂಕ್ಷನ್ ಆಲ್ಸೋ ಇಟ್ಸ್ ಕಂಪ್ಲೀಟ್ಲಿ ಆಬ್ಜೆಕ್ಟ್. ಒಂದು ಆಬ್ಜೆಕ್ಟ್ ತಗೊಂಡಿದ್ದೀವಿ, ಆಬ್ಜೆಕ್ಟ್ ನೇಮ್ ಇಸ್ ಫೈಲ್ ಆಬ್ಜೆಕ್ಟ್ ಇಸ್ ಈಕ್ವಲ್ಸ್ ಟು ಓಪನ್ ಫಂಕ್ಷನ್ ಯೂಸ್ ಮಾಡಿ 2 ಆರ್ಗ್ಯುಮೆಂಟ್ನ ಪಾಸ್ ಮಾಡ್ತಿದ್ದೀವಿ. ಒಂದು ಫೈಲ್ ನೇಮ್, ಇನ್ನೊಂದು ಆಕ್ಸೆಸ್ ಮೋಡ್. ಫೈಲ್ ನೇಮ್ ಅಂತ ಹೇಳಿದ್ರೆ ನಾವು ಸಿಸ್ಟಮಲ್ಲಿ ಯಾವುದಾದ್ರೂ ಒಂದು ಫೈಲ್ನ ನಾವು ಸೇವ್ ಮಾಡಿಕೊಂಡಿದ್ದು ಆ ಫೈಲ್ ನೇಮ್ನ ಕೊಟ್ಟಾಗ ಅದು ಆ ಓಪನ್ ಫಂಕ್ಷನ್ ಯೂಸ್ ಮಾಡಿ ಆ ಪರ್ಟಿಕ್ಯುಲರ್ ಫೈಲ್ನ ಓಪನ್ ಮಾಡುತ್ತೆ. ಮತ್ತು ಆಕ್ಸೆಸ್ ಮೋಡ್ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ. ರೈಟ್, RB ರೀಡ್ ಬೈನರಿ ಫೈಲ್. ಸೊ ಆ ಥರ ನಾವಿಲ್ಲಿ ಆಕ್ಸೆಸ್ ಮೋಡ್ನ ಮೆನ್ಷನ್ ಮಾಡ್ಕೊಳ್ಬೋದು. ಸೊ ದಿಸ್ ಫಂಕ್ಷನ್ ರಿಟರ್ನ್ಸ್ ಫೈಲ್ ಆಬ್ಜೆಕ್ಟ್ ಕಾಲ್ಡ್ ಫೈಲ್ ಹ್ಯಾಂಡಲಿಂಗ್ ಅಂತ ಕೊಟ್ಟಿದ್ದಾರೆ ನೋಡಿ, ಇಲ್ಲೇ ಕೊಟ್ಟಿದ್ದಾರೆ, ಕಾಲ್ಡ್ ವಿಚ್ ಇಸ್ ಸ್ಟೋರ್ ಇನ್ ದಿ ವೇರಿಯೇಬಲ್ ಆಫ್ ಫೈಲ್ ಆಬ್ಜೆಕ್ಟ್. ಇಲ್ಲಿ ಫೈಲ್ ಆಬ್ಜೆಕ್ಟ್ ಅನ್ನೋದು ಏನು, ಒಂದು ವೇರಿಯೇಬಲ್. ಈ ವೇರಿಯೇಬಲ್ ಯೂಸ್ ಮಾಡಿ ಓಪನ್ ಫಂಕ್ಷನಲ್ಲಿ 2 ಆರ್ಗ್ಯುಮೆಂಟ್ನ ಪಾಸ್ ಮಾಡ್ತೀವಿ. ಆ 2 ಆರ್ಗ್ಯುಮೆಂಟ್ ಏನಂತ ಹೇಳಿದ್ರೆ ಫೈಲ್ ನೇಮ್ ಆ್ಯಂಡ್ ಆಕ್ಸೆಸ್ ಮೋಡ್. ಈ ಫಂಕ್ಷನ್ ಏನು ರಿಟರ್ನ್ ಮಾಡುತ್ತೆ, ಫೈಲ್ ಆಬ್ಜೆಕ್ಟ್ ಕಾಲ್ಡ್ ಫೈಲ್ ಹ್ಯಾಂಡಲ್ ವಿಚ್ ಇಸ್ ಸ್ಟೋರ್ಡ್ ಇನ್ ವೇರಿಯೇಬಲ್ ಫೈಲ್. We can use this variable to transfer data to and from the read and write by calling the function defined in the Python IO model. If the file does not exist, the above statement creates new empty file and assign it to the name we specify the statement. So suppose ಆ ಫೈಲ್ ಏನಾದರೂ ಇಲ್ಲ ಅಂತ ಹೇಳಿದ್ರೆ ಆ ಅಬೋ ಸ್ಟೇಟ್ಮೆಂಟ್ ಏನಾಗುತ್ತೆ, ಎಂಟಿ ಫೈಲ್ನ ಕ್ರಿಯೇಟ್ ಮಾಡಿ ಆ ಒಂದು ಫೈಲ್ ನೇಮ್ ಏನಿದೆಯೋ ಅದು ಅಸೈನ್ ಆಗುತ್ತೆ. ದ ಫೈಲ್ ಆಬ್ಜೆಕ್ಟ್ ಹ್ಯಾಸ್ ಸರ್ಟನ್ ಅಟ್ರಿಬ್ಯೂಟ್ಸ್ ದಟ್ ಟೆಲ್ಸ್ ಅಸ್ ಬೇಸಿಕ್ ಇನ್ಫಾರ್ಮೇಷನ್ ಅಬೌಟ್ ದ ಫೈಲ್. ಸೊ ಈ ಫೈಲ್ ಆಬ್ಜೆಕ್ಟ್ ಏನು ಮಾಡುತ್ತೆ, ಈ ಫೈಲ್ ಆಬ್ಜೆಕ್ಟಲ್ಲಿ ನಾನು ಏನು ವೇರಿಯೇಬಲ್ನ ಸ್ಟೋರ್ ಮಾಡಿದ್ದೀನಿ, ಓಪನ್ ಫಂಕ್ಷನ್ ಅನ್ನೋ ಒಂದು ಫಂಕ್ಷನ್ ನಾವು ಯೂಸ್ ಮಾಡಿ ಫೈಲ್ ನೇಮ್ನ ಆಕ್ಸೆಸ್ ಮಾಡೋದು ಕೊಟ್ಟಿದ್ದೀನಿ. ಸೊ ಈ ವೇರಿಯೇಬಲ್ ಏನು ಮಾಡುತ್ತೆ, ಈ ಇನ್ಫಾರ್ಮೇಷನ್ನ ಹೋಲ್ಡ್ ಮಾಡ್ಕೊಂಡು ಇರುತ್ತೆ. ಸೊ ಫೈಲ್ ಕ್ಲೋಸ್ಡ್, ಇಟ್ ರಿಟರ್ನ್ಸ್ ದಿ ಟ್ರೂ ಇಫ್ ದ ಫೈಲ್ ಇಸ್ ಕ್ಲೋಸ್ಡ್ ಅಂಡ್ ಫಾಲ್ಸ್ ಅದರ್ವೈಸ್. ಸೊ ಫೈಲ್ ಏನಾದರೂ ಇದ್ದರೆ ಆ ಫೈಲ್ ಕ್ಲೋಸ್ ಆಗುತ್ತೆ, ಆಗಿಲ್ಲ ಅಂತ ಹೇಳಿದ್ರೆ ಫಾಲ್ಸ್ ಅಂತ ರಿಟರ್ನ್ ಮಾಡುತ್ತೆ. ಸೊ ದಿಸ್ ಇಸ್ ವಾಟ್ ಓಪನಿಂಗ್ ಅ ಟೆಕ್ಸ್ಟ್ ಫೈಲ್. ನೆಕ್ಸ್ಟ್ ಫೈಲ್ ಮೋಡ್ ಅಂತ ಹೇಳಿದ್ರೆ ರಿಟರ್ನ್ಸ್ ದಿ ಆಕ್ಸೆಸ್ ಮೋಡ್ ಇನ್ ವಿಚ್ ದ ಫೈಲ್ ವಾಸ್ ಓಪನ್ಡ್. ಫೈಲ್ ಡಾಟ್ ಮೋಡ್ ಅಂತ ಹೇಳಿದ್ರೆ ನಾವು ಇವಾಗ ನಾನು ಹೇಳಿದೆ, ಇಲ್ಲೇನು ಹೇಳಿದ್ದೀನಿ, ಆಕ್ಸೆಸ್ ಮೋಡ್ನ ಮೆನ್ಷನ್ ಮಾಡಿರ್ತೀವಿ. ಆಕ್ಸೆಸ್ ಮೋಡ್ ಬೇಬಿ RW or RB or A. ಸೊ ರೀಡ್ ಆಗಿರಲಿ, ರೈಟ್ ಆಗಿರಲಿ, ರೀಡ್ ಬೈನರಿ ಆಗಿರಲಿ, ಅದೇನು ಮಾಡುತ್ತೆ, ಆಕ್ಸೆಸ್ ಮೋಡ್ನ ಓಪನ್ ಮಾಡುವಾಗ ನಾವು ಆ ಫೈಲಲ್ಲಿ ಏನು ಕಂಟೆಂಟ್, ಆ ಕಂಟೆಂಟ್ನ ನಾವು ಏನು ಮಾಡಬೇಕು ಅನ್ನೋದನ್ನು ಮೆನ್ಷನ್ ಮಾಡುತ್ತೆ. ಫೈಲ್ ನೇಮ್, ಇಟ್ ರಿಟರ್ನ್ಸ್ ದಿ ನೇಮ್ ಆಫ್ ದ ಫೈಲ್ ಅಲ್ವಾ. ಫೈಲ್ ನೇಮ್ ಮೆನ್ಷನ್ ಮಾಡಿದ್ರೆ ನಮಗೆ ಪರ್ಟಿಕ್ಯುಲರ್ ಫೈಲ್ ಸಿಗೋದು. ಸೊ ದಿಸ್ ಈಸ್ ವಾಟ್ ದ ಫೈಲ್ ಓಪನ್. ಇಲ್ಲಿ ಫೈಲ್ ಮೋಡ್ ಅನ್ನೋದನ್ನು ನೋಡೋಣ. ರಿಮೈನಿಂಗ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಫಸ್ಟ್ ನಾವು
ಫೈಲ್ ಮೋಡ್ ಆಫ್ ಆರ್ ಅನ್ನೋದನ್ನ ನೋಡೋಣ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಫೈಲ್ ಓಪನ್ ಮೋಡ್ಸ್ ದೇ ಮೇ ಆಸ್ಕ್ ಫಾರ್ 5 ಮಾರ್ಕ್ಸ್. ಓಕೆ, 5 ಮಾರ್ಕ್ಸ್ಗೆ ಕೇಳೋ ಚಾನ್ಸಸ್ ಇದೆ, ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಆರ್ ಅನ್ನೋದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಇಟ್ ಇಂಡಿಕೇಟ್ಸ್ ಓನ್ಲಿ ರೀಡ್ ಓನ್ಲಿ ಮೋಡ್. ಆ ಫೈಲ್ನ ಓಪನ್ ಮಾಡ್ತೀವಿ, ಆ ಫೈಲಲ್ಲಿ ಏನು ಚೇಂಜಸ್ ಮಾಡೋಕ್ಕಾಗಲ್ಲ, ಬರೀ ಓಪನ್ ಮಾಡಿ ಆ ಕಂಟೆಂಟ್ ಏನಿದೆಯೋ ಅದನ್ನು ನೋಡ್ಬೋದು ಅಷ್ಟೇ. ಫೈಲ್ ಆಫ್ಸೆಟ್ ಪೊಸಿಷನ್ ಬಿಗಿನಿಂಗ್ ಆಫ್ ದ ಫೈಲ್, ಫಸ್ಟಿಂದಾನೇ ನಮಗೆ ವ್ಯೂ ಆಗುತ್ತೆ. ಆರ್ ಬಿ ಅಂತ ಹೇಳಿದ್ರೆ ರೀಡ್ ಫೈಲ್ ಇನ್ ಬೈನರಿ ರೀಡ್ ಓನ್ಲಿ ಮೋಡ್. ಬೈನರಿ ಫೈಲ್ ರೀಡ್ ಓನ್ಲಿ ಮೋಡಲ್ಲಿ ಓಪನ್ ಆಗುತ್ತೆ. ಒಂದು ಬೈನರಿ ಫೈಲ್ನ ಓಪನ್ ಮಾಡ್ತೀವಿ, ಅದರಲ್ಲಿ ಏನು ನಾವು ಚೇಂಜಸ್ ಮಾಡೋಕ್ಕಾಗಲ್ಲ, ಬರೀ ರೀಡ್ ಓನ್ಲಿ ಮೋಡ್ ಅಂತ ಹೇಳಿದ್ರೆ ಬರೀ ಆ ಫೈಲಲ್ಲಿ ಏನಿದೆಯೋ ಆ ನಾವು ಕಂಟೆಂಟ್ನ ನಾವು ನೋಡ್ಬೋದು. ಆರ್ ಅಂತ ಹೇಳಿದ್ರೆ ಓಪನ್ ಅ ಫೈಲ್ ಇನ್ ಬೋತ್ ರೀಡ್ ಅಂಡ್ ರೈಟ್ ಮೋಡ್. ಒಂದು ಫೈಲ್ ನಾನು ಓಪನ್ ಮಾಡ್ತೀನಿ, ಆ ಟೆಕ್ಸ್ಟ್ ಫೈಲ್ ಆಗಿರಲಿ, ಆ ಓಪನ್ ಮಾಡಿ ಅದನ್ನು ನಾನು ರೀಡೂ ಮಾಡ್ಬೋದು, ರೈಟ್ ಮೋಡ್ಗೂ ಯೂಸ್ ಮಾಡ್ಕೊಬೋದು. ಆ ಕಂಟೆಂಟ್ನ ಏನಾದರೂ ನಾನು ಆ್ಯಡ್ ಮಾಡ್ಬೋದು. ಇದನ್ನೇ ಆರ್ ಅಂತ ಹೇಳ್ತೀವಿ. ಡಬ್ಲ್ಯೂ ಅಂತ ಹೇಳಿದ್ರೆ ಓಪನ್ ಅ ಫೈಲ್ ಇನ್ ಅ ರೈಟ್ ಮೋಡ್ ಇಫ್ ದ ಫೈಲ್ ಆಲ್ರೆಡಿ ಎಕ್ಸಿಸ್ಟ್ ಆಲ್ ದ ಕಂಟೆಂಟ್ ವಿಲ್ ಬಿ ಓವರ್ ರಿಟನ್. ಅರ್ಥ ಮಾಡ್ಕೊಳ್ಳಿ, ಓಪನ್ ಫೈಲ್ ಇನ್ ರೈಟ್ ಮೋಡ್. ಡಬ್ಲ್ಯೂ ಅಂತ ಹೇಳಿದ್ರೆ ಒಂದು ಫೈಲ್ನ ರೈಟ್ ಮೋಡ್ಗೆ ಓಪನ್ ಆಗುತ್ತೆ. ಆಲ್ರೆಡಿ ಏನಾದರೂ ಒಂದು ಫೈಲ್ ಇದ್ದರೆ ಆ ಫೈಲಲ್ಲಿ ಓವರ್ ರಿಟರ್ನ್ ಮಾಡುತ್ತೆ. ಏನೋ ಒಂದು ಕಂಟೆಂಟ್ ಕೊಟ್ಟಿದ್ದೀನಿ, ಎಕ್ಸಾಂಪಲ್ ಇವಾಗ ಒಂದು ನೋಟ್ ಮಾಡಿಕೊಂಡು ಇದಲ್ಲಿ ಏನು ಮಾಡ್ತೀನಿ, ಇನ್ನೊಂದು ಹೆಸರನ್ನ ಆ್ಯಡ್ ಮಾಡ್ತೀನಿ. ಸೊ ಈ ಥರ ಓವರ್ ರಿಟರ್ನ್ ಮಾಡೋದನ್ನು ಡಬ್ಲ್ಯೂ ಅಂತ ಹೇಳ್ತೀವಿ. ಯಾವ ಆಕ್ಸೆಸ್ ಮೋಡು? ಡಬ್ಲ್ಯೂ ಆಕ್ಸೆಸ್ ಮೋಡ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಇಫ್ ದ ಫೈಲ್ ಡಸ್ ನಾಟ್ ಎಕ್ಸಿಸ್ಟ್ ದೆನ್ ನ್ಯೂ ಫೈಲ್ ವಿಲ್ ಬಿ ಕ್ರಿಯೇಟೆಡ್. ಸಪೋಸ್ ಆ ಫೈಲ್ ಏನಾದರೂ ಇಲ್ಲ ಅಂತ ಹೇಳಿದ್ರೆ ನ್ಯೂ ಫೈಲ್ ಕ್ರಿಯೇಟ್ ಆಗುತ್ತೆ. ಆಲ್ರೆಡಿ ನಾನು ಈ ಓಪನಿಂಗ್ ಫೈಲಲ್ಲಿ ಮೆನ್ಷನ್ ಮಾಡಿದ್ದೆ ಅಲ್ವಾ, ಈ ಫೈಲ್ ಡಸ್ ನಾಟ್ ಎಕ್ಸಿಸ್ಟ್ ಇನ್ ದ ಅಬೋವ್ ಸ್ಟೇಟ್ಮೆಂಟ್ ಕ್ರಿಯೇಟ್ ನ್ಯೂ ಎಂಟಿ ಫೈಲ್ ಅಂಡ್ ಅಸೈನ್ ಇಫ್ ದ ನೇಮ್ ಬಿ ಸ್ಪೆಸಿಫೈಡ್ ದ ಸ್ಟೇಟ್ಮೆಂಟ್ ಅಂತ. ಸೊ ಅರ್ಥ ಆಯ್ತಲ್ವಾ ಡಬ್ಲ್ಯೂ ಆಕ್ಸೆಸ್ ಮೋಡ್ ಅಂದರೆ ಏನು ಅಂತ? ಓಪನ್ನ ಫೈಲಿನ ರೈಟ್ ಮೋಡಲ್ಲಿ ಓಪನ್ ಆಗುತ್ತೆ. ಫೈಲ್ ಆಲ್ರೆಡಿ ಇದ್ದರೆ ಆ ಫೈಲಲ್ಲಿ ನಾವೇನಾದರೂ ಕಂಟೆಂಟ್ನ ಬರಿಬೋದು, ಎಕ್ಸ್ಟ್ರಾ ಕಂಟೆಂಟ್ನ ಬರಿಬೋದು. ಫೈಲ್ ಏನಾದರೂ ಇಲ್ಲ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಕ್ರಿಯೇಟ್ ನ್ಯೂ ಫೈಲ್. ಓಕೆ, ಡಬ್ಲ್ಯೂ ಬಿ ಆರ್ ಪ್ಲಸ್ ಡಬ್ಲ್ಯೂ ಬಿ ಅಂತ ಹೇಳಿದ್ರೆ ಓಪನ್ ಫೈಲ್ ಇನ್ ರೀಡ್ ರೈಟ್ ಅಂಡ್ ಬೈನರಿ ಮೋಡ್. ಫೈಲ್ನ ಓಪನ್ ಮಾಡುತ್ತೆ, ರೀಡ್ ಮಾಡೋಕ್ಕೂ ಆಗುತ್ತೆ, ರೈಟ್ ಮಾಡೋಕ್ಕೂ ಆಗುತ್ತೆ. ಯಾವ ಮೋಡ್ ಆಗಿರುತ್ತೆ ಅದು? ಬೈನರಿ ಮೋಡ್ ಆಗಿರುತ್ತೆ. ಈ ಫೈಲ್ ಆಲ್ರೆಡಿ ಎಕ್ಸಿಸ್ಟ್ ದ ಕಂಟೆಂಟ್ ವಿಲ್ ಬಿ ಓವರ್ ರಿಟರ್ನ್. ಸೇಮ್ ಬೈನರಿ ಮೋಡಲ್ಲೂ ನಾವು ಇವಾಗ ಎಕ್ಸಾಂಪಲ್ ಈ ಬೈನರಿ ಮೋಡ್ನ ಪೈಥಾನ್ ಕೋಡ್ನ ಬರೆಯೋ ಥರ ತಗೊಳ್ಳೋಣ. ಇವಾಗ ಒಂದು ಫೈಲಲ್ಲಿ ಪೈಥಾನ್ ಕೋಡ್ನ ಬರೆದಿದ್ದೀನಿ, ಆ ಪೈಥಾನ್ ಕೋಡಲ್ಲಿ ನಾವು ಓವರ್ ರಿಟರ್ನ್ ಮಾಡ್ಬೋದು. ಇಫ್ ದ ಫೈಲ್ ಡಸ್ ನಾಟ್ ಎಕ್ಸಿಸ್ಟ್ ದ ನ್ಯೂ ಫೈಲ್ ವಿಲ್ ಬಿ ಕ್ರಿಯೇಟೆಡ್. ಫೈಲ್ ಏನಾದರೂ ಇಲ್ಲ ಅಂತ ಹೇಳಿದ್ರೆ ಒಂದು ನ್ಯೂ ಪೈಥಾನ್ ಫೈಲ್ ಕ್ರಿಯೇಟ್ ಆಗುತ್ತೆ. ಅಪೆಂಡ್ ಫೈಲ್ ಅಂತ ಹೇಳಿದ್ರೆ ಓಪನ್ ಫೈಲಿನ ಅಪೆಂಡ್ ಮೋಡ್ ಅಂದರೆ ಇಟ್ ಆಡ್ಸ್ ದಿ ಕಂಟೆಂಟ್. ಒಂದು ಕಂಟೆಂಟ್ನ ಆ್ಯಡ್ ಮಾಡೋಕ್ಕೆ ಅಪೆಂಡ್ ಮೋಡ್ನ ಯೂಸ್ ಮಾಡ್ತೀವಿ. ಸೇಮ್ ಇಫ್ ಫೈಲ್ ಡಸ್ ನಾಟ್ ಎಕ್ಸಿಸ್ಟ್ ದೆನ್ ದ ನ್ಯೂ ಫೈಲ್ ವಿಲ್ ಬಿ ಕ್ರಿಯೇಟೆಡ್. ಫೈಲ್ ಏನಾದರೂ ಇಲ್ಲ ಅಂತ ಹೇಳಿದ್ರೆ ನ್ಯೂ ಫೈಲ್ ಕ್ರಿಯೇಟ್ ಆಗುತ್ತೆ. ಎಲ್ಲಿ ಫೈಲ್ ಆಫ್ಸೆಟ್ ಏನಾಗಿರುತ್ತೆ? ಎಂಡ್ ಆಫ್ ದ ಫೈಲ್. ಸೊ ಸಪೋಸ್ ಇವಾಗ ನಾನು ನೋಟ್ ಪ್ಯಾಡಲ್ಲೇ ತೋರಿಸ್ದೆ ಅಲ್ವಾ, ಸಪೋಸ್ ನಾನು ಅಪೆಂಡ್ ಮೋಡ್ನ ಯೂಸ್ ಮಾಡಿಕೊಂಡು ಏನಾದರೂ ಆಕ್ಸೆಸ್ ಮೋಡ್ ಕೊಟ್ಟೆ, ಲಾಸ್ಟಲ್ಲಿ ಎಂಡ್ ಆಫ್ ದ ಫೈಲಲ್ಲಿ ನಾನು ಏನಾದರೂ ಕಂಟೆಂಟ್ನ ಆ್ಯಡ್ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ಎ ಪ್ಲಸ್ ಆರ್ ಪ್ಲಸ್ ಎ ಅಂತ ಹೇಳಿದ್ರೆ ಓಪನ್ ಫೈಲ್ ಇನ್ ಅಪೆಂಡ್ ಮೋಡ್ ಬೋತ್ ರೀಡ್ ಮೋಡ್. ಇಫ್ ದ ಫೈಲ್ ಡಸ್ ನಾಟ್ ಎಕ್ಸಿಸ್ಟ್ ದೆನ್ ಇಟ್ ವಿಲ್ ಕ್ರಿಯೇಟ್ ಅ ನ್ಯೂ ಫೈಲ್. ಸೊ ಇಷ್ಟು ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ರಿಮೈನಿಂಗ್ ಇರೋ ಕಾನ್ಸೆಪ್ಟ್ ನಾನು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಕ್ಲೋಸಿಂಗ್ ಫೈಲ್ ಆಗಿರಲಿ, ರಿಮೈನಿಂಗ್ ಮೆಥಡ್ಸ್ ಸ್ವಲ್ಪ ಇದೆ, ಅದನ್ನು ನಾನು ಡಿಸ್ಕಸ್ ಮಾಡ್ತೀನಿ. ಥ್ಯಾಂಕ್ ಯು.